ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಶ್ರೀಕಾಂತ್. ಬಹಳ ದಿನದ ನಂತರ ನಾವು ವಿಡಿಯೋ ಮೂಲಕ ಈ ರೀತಿ ಭೇಟಿ ಆಗ್ತಾ ಇದೀವಿ. ಇವತ್ತು ನಾನು ಎನ್.ಆರ್. ಪುರಕ್ಕೆ ಬಂದಿದ್ದೀನಿ. ಎನ್.ಆರ್. ಪುರದಲ್ಲಿ ನಮ್ಮ ರೈತರ ತೋಟದಲ್ಲಿ ಆ ಜಾಗದಿಂದ ಮಾತಾಡ್ತಾ ಇದ್ದೀನಿ. ರೈತರ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ಸಂತೋಷ್ ಅಂತ ಹೇಳಿ, ನಮ್ದು ಎನ್.ಆರ್. ಪುರ. ಇಲ್ಲಿ ಬಸ್ತಿ ಮಠ ಅಂತ ಹೇಳಿ ಮುಖ್ಯ ರಸ್ತೆಗೆ ಸ್ವಲ್ಪ ಹೊಂದ್ಕೊಂಡಿದೆ. ನಮ್ಮನೆ ಹಿಂಭಾಗದ ಸ್ವಲ್ಪ ಜಾಗ ಇದೆ. ಆ ಜಾಗದಲ್ಲಿ ನಾವು ಒಂದು ಅರ್ಧ ಎಕರೆ ಇರ್ಬೋದು. ಅದರಲ್ಲಿ ನಾವು ಅಡಿಕೆನ ಬೆಳಿತಾ ಇದ್ದೀವಿ. ಅಡಿಕೆ ಗಿಡ ನೆಟ್ಟಿದ್ದೀವಿ. ಮತ್ತೆ ಕಾಳುಮೆಣಸು ಇದೆ. ಸ್ವಲ್ಪ ತೆಂಗಿನ ಮರಗಳನ್ನ ಸ್ವಲ್ಪ ಹಾಕೊಂಡಿದ್ದೀವಿ. ಇದು ಎಷ್ಟು ವರ್ಷದಿಂದ ನೀವು ಅಡಿಕೆ ತೆಂಗು ಎಷ್ಟು ವರ್ಷದ್ದಿರ್ಬೋದು? ಇದೊಂದು 15 ವರ್ಷದ ಮೇಲಾಯ್ತು. ಎಂತ ಭೂಮಿ ಇದು? ಭೂಮಿ ನಾವು ಅವಾಗ ನೆಡ್ಬೇಕು, ತುಂಬಾ ಸ್ವಲ್ಪ ಗಟ್ಟಿಯಾಗಿ ಇತ್ತು ಭೂಮಿ. ನಾವು ನೆಟ್ಟ ಮೇಲೂ ಕೆಲವೊಂದು ಎಲ್ಲ ಹೇಳ್ತಾರೆ, ಅದನ್ನ 2 ವರ್ಷಕ್ಕೊಂದ್ಸರಿ ಬುಡ ಬಿಡಿಸೋದು, ಮತ್ತೆ ಸಗಣಿ ಗೊಬ್ಬರ ಹಾಕೋದು, ಮತ್ತೆ ಹೊರಗಿಂದ ಹೊಸ ಮಣ್ಣು ತಂದು ಹಾಕ್ಸೋದು, ಇವೆಲ್ಲ ಮಾಡ್ಕೊಂಡ್ ಬರ್ತಾ ಇದ್ದು. ಖರ್ಚು ಹೆವಿ ಇತ್ತು. ಕೆಲವು ಟೈಮ್ ಯಾಕೋ ಇದು ಸುಮ್ನೆ ಎಕ್ಸ್ಪೆನ್ಸ್ ಜಾಸ್ತಿ ಅಂತ, ಖರ್ಚು ಜಾಸ್ತಿ, ಸುಮ್ನೆ ಅಲ್ಲಿ ದುಡ್ದಿದ್ದು ಇಲ್ಲಿಗೆ ಹಾಕೋದು ಅಂತ ಆಗಿತ್ತು. ಆ ತರನೇ ಮಾಡ್ಕೊಂಡ್ ಬಂದು ಬಿಡೋದು ಬೇಡ, ಹಿಡಿಯಂಗಿಲ್ಲ, ಆ ತರ ಇತ್ತು. ಅದಾದ ನಂತರ ನಮಗೆ ಎಲ್ಲ ಈ ಮೊಬೈಲ್ಗಳು ಇದೆಲ್ಲ ನೋಡಿದ್ರೆ, ಯೂಟ್ಯೂಬ್ ಅಲ್ಲಿ ಯಾವ್ದೋ ಒಂದು ಡಾಕ್ಟರ್ ಸಾಯಿಲ್ ಅಂತ ನೋಡ್ದು. ಆಮೇಲೆ ನಮ್ಮ ಸ್ನೇಹಿತರು ಒಬ್ರು ಇದ್ರು, ಧರಣೇಂದ್ರ ಅಂತ, ನಿಮ್ಗೆ ಗೊತ್ತಿರ್ಬೇಕು. ಈಗ ಅವ್ರೊಂದ್ಸರಿ ಬಂದು ಇದ್ರ ಬಗ್ಗೆ ಮಾಹಿತಿ ಕೊಟ್ಟೆ. ಈಗ ಉಂಟು, ಉಪಯೋಗಿಸಿ ನೋಡಿ, ಖರ್ಚು ಕಡಿಮೆ, ಈ ಬುಡ ಎಲ್ಲ ಬಿಡಿಸೋದು ಅದು ತಪ್ಪದು, ಸರಿಯಲ್ಲ, ಅದು ಬೇರ್ಗಳೆಲ್ಲ ಕಟ್ಟಾಗ್ತವೆ ಹೀಗೆ ಹೇಳಿದ್ದಾರೆ ಅಂತೇಳಿ. ಅದನ್ನ ಒಪ್ಪಬೇಕೋ ಬಿಡಬೇಕೋ ನಾವು ಸ್ವಲ್ಪ ಯೋಚನೆ ಮಾಡೋದು. ನಾವು ಯೋಚನೆ ಮಾಡಿ ನಂತರ ನೋಡೋಣ, ಒಂದು ಪ್ರಯತ್ನ ಮಾಡೋಣ. ಇಷ್ಟೆಲ್ಲ ಮಾಡಾಗಿದೆ. ಇನ್ನು ಅಡಿಕೆ ನಮಗೆ ತಕ್ಕ ಮಟ್ಟಿಗೆ ಏನು ಬರ್ತಾ ಇರಲಿಲ್ಲ ಅವಾಗ, ಹೆಚ್ಚು ಕಡಿಮೆ ಭಾರಿ ಕಮ್ಮಿನೇ ಇತ್ತು ಇಳುವರಿ. ನಮ್ಮ ಇಳುವರಿಗಿಂತ ಖರ್ಚು ಜಾಸ್ತಿ ಇತ್ತು. ಈಗ 2 ವರ್ಷದಿಂದ ಇದನ್ನ ನಿಮ್ದು ಅಡಿಕೆ ಡಾಕ್ಟರ್ ಸಾಯಿಲ್ ಹಾಕ್ತಾ ಇದ್ದೀವಿ. ಬದಲಾವಣೆ ಆಗಿದೆ, ಸ್ವಲ್ಪ ಅಡಿಕೆನೂ ಚೆನ್ನಾಗಿದೆ. ಮತ್ತೆ ನಿಮ್ಮ ಈ ನೆಲ ನೀವೀಗ ಕಾಲಿಟ್ಟರೆ ಸ್ವಲ್ಪ ಸೆಡ್ಲ್ ಆಗಿ ಸ್ಮೂತ್ ಆಗುತ್ತೆ. ಮೊದಲು ತುಂಬ ರಫ್ ಇತ್ತು. ಮತ್ತು ಮಳೆ ಬಂದಾಗ ಏನಾಗ್ತಿತ್ತು, ಅವಾಗ ಈ ಭಾಗದಲ್ಲಿ ಈ ಕಡೆ ಎಲ್ಲ ನೀರು ನಿಂತು ಬಿಡೋದು. ಇವಾಗ ಏನೇ ಮಳೆ ಬಂದರೂ ನೀರು ಫುಲ್ ಭೂಮಿ ಇಂಗ್ತಾ ಇದೆ. ಅಂದರೆ ಮಳೆ ಕಮ್ಮಿ ಆಗಿದೆಯಾ? ಇಲ್ಲ, ಹೋದ ವರ್ಷ ಭಾರಿ ಮಳೆ ಇತ್ತು. ಹೋದ ವರ್ಷ ನಾವು ಅದ್ರ ಹಿಂದಿನ ವರ್ಷ ಶುರು ಮಾಡಿದ್ದೀನಿ ಕೊಡೋಕ್ಕೆ. ಹೋದ ವರ್ಷ ಎಲ್ಲೂ ನೀರು ಹರಿಲಿಲ್ಲ. ಹಂಗೆ ನೀರು ಬಿದ್ದಂಗೆ ಭೂಮಿ ಒಳಗೆ ಹೋಗ್ತಾನೆ ಇತ್ತು. ಅದು ಎಲ್ಲಿ ಹೋಗ್ತಿತ್ತೋ ಗೊತ್ತಿಲ್ಲ, ಒಟ್ಟು ನೀರು ಭೂಮಿ ನೀರನ್ನು ಕುಡಿತಾ ಇದೆ, ಹೊರಗಡೆ ಎಲ್ಲೂ ಹೋಗ್ತಾ ಇಲ್ಲ. ಅದನ್ನೇ ಮುಂದುವರಿಸಬೇಕು ಡಾಕ್ಟರ್ ಸಾಯಿಲ್ ಅಂತೇಳಿ ಅದನ್ನೇ ಈಗ ಹಾಕ್ತಾ ಇದ್ವಿ. ವರ್ಷಕ್ಕೆ 2 ಬಾರಿ ಹಾಕ್ತಾ ಇದ್ವಿ. ತೆಂಗಿಗೂ ಅದನ್ನೇ, ನೀವು ಏನಿದೆ ಅರೆಕ ಸ್ಪೆಷಲ್ಲು ಮತ್ತು ಸ್ಟಿಮ್ಯುಲೇಟ್ ಅದೇನಿದೆ ಅದನ್ನೇ ಮಿಕ್ಸನ್ನು ಅದಕ್ಕೂ ಹಾಕ್ತಾ ಇದ್ವಿ. ಅದು ಸ್ವಲ್ಪ ಕಾಯಿ ಇಂಪ್ರೂವ್ಮೆಂಟ್. ಅದನ್ನು ನಾವು ಅದೇನೋ ಮೇಲೆ ವರ್ಷಕ್ಕೊಂದು ಸರಿ ಅದೆಲ್ಲ ಮೇಲೆಲ್ಲ ಕಸ ಕ್ಲೀನ್ ಮಾಡೋದು ಅಂತಾರೆ ನಮ್ಮಲ್ಲಿ, ತೆಂಗಿನ ಮರಕ್ಕೆ. ಅದು ಕ್ಲೀನ್ ಮಾಡಿದ್ರೆ ಕಾಯಿ ಬರುತ್ತೆ ಅಂತೇಳಿ. ಅದು ಪ್ರತಿ ಸರಿ ಮಾಡಿಸಿದ್ದು ಹೇಳ್ಕೊಳ್ಳೋಂಥದ್ದೇನು ಆಗ್ತಿರ್ಲಿಲ್ಲ. ಈಗ ಕಾಯಿ ಚೆನ್ನಾಗಾಗಿದೆ, ಕೊಬ್ಬರಿನೂ ಬಂದಿದೆ. ಕೊಬ್ಬರಿ ಎಣ್ಣೆ ನಾವು ಓನಾಗಿ ನಮ್ಮ ಅಡುಗೆಯಿಂದ ಹಿಡಿದು ನಮ್ಮ ಮನೆಗೆಲ್ಲ ಯೂಸ್ ಮಾಡ್ಕೊತಾ ಇದ್ವಿ. ಮಣ್ಣಿನಲ್ಲಿ ಆಗಿರುವಂಥ ಬದಲಾವಣೆ ನೀವು ಹೇಳಿದ್ರಿ, ಮೆತ್ತೆ ಆಗಿದೆ, ನೀರು ಇಂಗ್ತಾ ಇದೆ ಅಂತ. ಎರೆಹುಳುಗಳು ಹಿಂದೆ ಇದ್ದವ, ಇವಾಗ ಏನಿದೆ? ಎರೆಹುಳುಗಳು ಹಿಂದೆ ಸ್ವಲ್ಪ ಇದ್ದು, ಅದು ಈ ಮಟ್ಟಕ್ಕೆ ಇರಲಿಲ್ಲ. ಈಗ ಏನಾಗುತ್ತೆ ಅಂದ್ರೆ, ನಾನೆಲ್ಲಾರ ಸ್ವಲ್ಪ ಸಣ್ಣಕ್ಕೆ ಅಗ್ದಾಗ ಹಂಗೆ ಎರೆಹುಳುಗಳ ಮೇಲೆ ಬರ್ತಾನೆ ಇರ್ತವೆ. ಮತ್ತೆ ನೀವು ಇಲ್ಲಿ ನೋಡ್ಬೋದು, ಮಣ್ಣೆಲ್ಲ ಉತ್ತು ಹಾಕಿವೆ ಮೇಲ್ಗಡೆ. ಎಲ್ಲ ಹಿಕ್ಕೆಗಳು ನಿಮಗೆ ಬೇಕಾದ್ರೆ ಕಾಣುತ್ತೆ, ಇಲ್ಲಿ ವಿಸಿಬಲ್ ಆಗಿದೆ ಎಲ್ಲ. ಅದು ಹಿಂದೆ ನಮಗೆ ಅಡಿಕೆದು ತುಂಬಾ ಉದುರುತ್ತಿತ್ತು, ತುಂಬಾ ಉದುರು ಹೋಗೋದು, ಮತ್ತೆ ಒಂಥರ ಕೊಳತಂಗಾಗೋದು, ಹೀಗೆಲ್ಲ ಆಗ್ತಾ ಇತ್ತು. ನಾವು ಯಾವುದೇ ಇದ್ರಾಗ ಔಷಧಿನ ಸ್ಪ್ರೇ ಮಾಡಿಲ್ಲ. ಆದರೆ ಡಾಕ್ಟರ್ ಸಾಯಿಲ್ ಹಾಕಿದ್ಮೇಲೆ ಸ್ವಲ್ಪ ಉದುರೋದು ಕಡಿಮೆ ಆಗಿದೆ. ಅಂದರೆ ಪೂರ ನಿಂತಿಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಮತ್ತು ಗಿಡಗಳು ಸ್ವಲ್ಪ ಹಸಿರಾಗಿದ್ದಾವೆ, ಸ್ವಲ್ಪ ಚೆನ್ನಾಗಾಗಿದೆ. ನಾವು ಇಲ್ಲಿ ಇನ್ನೊಂದು ಸಸಿ ತೋಟ ಇದೆ, ಆ ಕಡೆ ಸ್ವಲ್ಪ ನೆಟ್ಟಿದ್ದೀವಿ. ಆ ಭಾಗದಲ್ಲಿ ಈಗ 4 ವರ್ಷದ ಗಿಡ ಅದು. ಡಾಕ್ಟರ್ ಸಾಯಿಲ್ ಅದಕ್ಕೆ 2 ವರ್ಷ ಅದಕ್ಕೆ ಬೇರೆ ಏನು ಮುಟ್ಸೇ ಇಲ್ಲ, ಅದಕ್ಕೆ ಅಗತ್ಯ ಏನು ಮಾಡಿಸಿಲ್ಲ, ಬರೀ ಡೈರೆಕ್ಟ್ ಡಾಕ್ಟರ್ ಸಾಯಿಲ್ ಮೇಲೆ ಅದು ಬಂದುಬಿಟ್ಟಿದೆ ಈಗ ಸ್ವಲ್ಪ 2 ವರ್ಷದಿಂದ. ಹಂಗೆ ಅಲ್ಲೊಂದು 10-15 ಗಿಡ ಈಗಲೇ 4 ವರ್ಷ 5 ವರ್ಷ ಆಯಿತು. ಆಗಲೇ ಒಂದು ಕಡೆ 5 ಹೂ ಹಿಡಿದಿದೆ ಆ ಭಾಗದಲ್ಲಿ. ಈ ಕಡೆ ಒಂದು 2-3 ಕಡೆ ಹೂ ಆಗಿದೆ, ಹಿಂಗಾರು ಬಂದಿದೆ. ಸೊ ಹಾಗಂದ್ರೆ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಅಲ್ಲ, ಡಾಕ್ಟರ್ ಸಾಯಿಲ್ ನನ್ನ ಅನುಭವದಲ್ಲಿ ಒಳ್ಳೆಯದು, ಚೆನ್ನಾಗಿದೆ, ಚೆನ್ನಾಗಿ ಉಪಯೋಗನೂ ಆಗ್ತಾ ಇದೆ. ನಮಗೆ ಚೆನ್ನಾಗಿ ಉಪಯೋಗ ಆಗ್ತಾ ಇದೆ. ನಾವು ಮಾಡ್ತಾ ಇದ್ದೀವಿ. ಇದನ್ನೆಲ್ಲರೂ ಅಳವಡಿಸ್ಕೋಬೇಕು ಇದನ್ನ. ಯಾಕಂದ್ರೆ ನಾವು ಫಸ್ಟಿಗೆ ಯೋಚನೆ ಮಾಡಿ, ನಮ್ದೇನು ಹಳೆ ಪದ್ಧತಿಯಲ್ಲೇ ನಾವು ಅದನ್ನೇ ತೆಗಿಬೇಕು, ಗೊಬ್ಬರ ಕೆಲವರು ಒಪ್ಕೊಳ್ಳಲ್ಲ. ಯಾಕಂದ್ರೆ ಅದು ತಕ್ಷಣ ಯಾರು ಒಪ್ಪಲ್ಲ. ಈಗ ನಾನು ಸಹ ಒಪ್ಪೋಕ್ಕೆ ರೆಡಿ ಇರಲಿಲ್ಲ. ಯಾಕಂದರೆ ಬರೀ ಏನೋ ನೀರು ತಂದು ಹಾಕಿದ ತಕ್ಷಣ ಏನೋ ಬದಲಾವಣೆ ಆಗ್ಬಿಡುತ್ತಾ ಅಂತೇಳಿ, ಏನೋ ಮಿಕ್ಸ್ ಮಾಡಿ ಹಾಕಿದ ತಕ್ಷಣ ಇವೆಲ್ಲ ಬರ್ತವೆ ಮಾರ್ಕೆಟಿಂಗ್ ಅಂತ ಅಂದ್ಕೊಂಡಿದ್ದು. ನೋಡೋ ಒಂದು ಪ್ರಯತ್ನ ಅಂತ ಮಾಡೋದು, ಇವತ್ತು ಆಗಿದೆ, ಚೆನ್ನಾಗಿದೆ. ಇದನ್ನ ಎಲ್ಲರೂ ಅಳವಡಿಸ್ಕೊಳ್ಳೋದು ಭಾರಿ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸರಿ, ನೋಡಿದ್ರಲ್ಲ ರೈತ ಬಾಂಧವರೇ, ಇದು ನಮ್ಮ ರೈತರ ಮನದಾಳದ ಮಾತು. ಯಾಕೆಂತಂದರೆ ನಾವು ನಿರಂತರವಾಗಿ ನಮ್ಮ ಡಾಕ್ಟರ್ KR ಹುಲ್ನಾಚೇಗೌಡರು ನಿಮಗೆ ನಿರಂತರವಾಗಿ ಹೇಳ್ತಾನೆ ಇರ್ತಾರೆ, ಮಣ್ಣನ್ನು ಕಾಪಾಡ್ಕೊಳ್ಳಿ, ಮಣ್ಣು ಚೆನ್ನಾಗಿದ್ದರೆ ಮಿಕ್ಕಿದೆಲ್ಲ ಚೆನ್ನಾಗಾಗುತ್ತೆ ಅಂತ. ಇದನ್ನೇ ಇವರು ಪ್ರಾಯೋಗಿಕವಾಗಿ ಮಾಡಿ ಕಂಡುಕೊಂಡು ಮಾತಾಡಿದ್ದಾರೆ. ಸೊ ನೀವು ನಿರ್ಧಾರ ಮಾಡಬೇಕಾಗಿದೆ ಅಷ್ಟೇ. ಇಷ್ಟನ್ನು ಹೇಳ್ತಾ ಮತ್ತೆ ನಿಮ್ಮ ಶ್ರೀಕಾಂತ್ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀವಿ.